ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಾ ಇಲ್ವಾ? ನೀವು ಎಷ್ಟೇ ಮೆಡಿಸಿನ್ಸ್ ತಗೊಂಡ್ರೂ ಕೂಡ ನಿಮ್ಮ ಶುಗರ್ ಸ್ಟೇಬಲ್ ಆಗ್ತಾ ಇಲ್ವಾ? ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ನಮ್ಮ ಶುಗರನ್ನು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡ್ಕೋಬಹುದು ಅಂತೇಳಿ ಇವತ್ತ ತಿಳಿಸ್ಕೊಡ್ತೇನೆ, ನೋಡೋಣ ಬನ್ನಿ. ಶುಗರ್ ಅನ್ನೋದು ನಮ್ಮ ಜೀವನದಲ್ಲಿ ಒಂದ್ಸಲ ಬಂದರೆ ನಾವು ಕೊನೆವರೆಗೂ ಅಂದರೆ ನಾವು ಸಾಯೋ ತನಕನೂ ನಮ್ಮ ಜೊತೆಲೇ ಇರುತ್ತೆ ಅಂತೇಳಿ ತುಂಬ ಜನ ನಂಬಿದ್ದಾರೆ. ಆದರೆ ಅದು ದೊಡ್ಡ ತಪ್ಪು. ಯಾಕೆ ಅಂತ ಅಂದರೆ, ನಮ್ಮ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಲೈಫಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಅಂದರೆ ಮಾಡ್ಕೊಳೋದ್ರಿಂದ, ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳೋದ್ರಿಂದ ನಮ್ಮ ಶುಗರನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು. ಈಗ ನಾನು ಹೇಳೋ ಮೇಜರ್ 5 ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಮ್ಮ ಶುಗರ್ ಲೆವೆಲನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು. ಅದರಲ್ಲಿ ಮೊದಲನೇದಾಗಿ ಡಯಟ್ ಪ್ಲಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಿಪ್ಸ್ ಅಂತಲೇ ಹೇಳ್ಬೋದು. ನಾವು ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ನಮಗೆ ಫಸ್ಟ್ ಹೇಳ್ತಕ್ಕಂಥದ್ದು ನೀವು ಡಯಟ್ ಫಾಲೋ ಮಾಡಿರಿ ಅಂತ ಹೇಳಿ. ಹಾಗಾಗಿ ಈ ಒಂದು ಡಯಟ್ ಪ್ಲಾನ್ ಅನ್ನೋದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದ್ರಲ್ಲಿ ಮೇಜರ್ ಪಾರ್ಟ್ ಅಂತಲೇ ಹೇಳ್ಬೋದು. ನಾವು ರೈಸ್ ಐಟಮ್ ತಿಂತಕ್ಕಂಥದ್ದಾಗಿರ್ಬೋದು, ಶುಗರ್ ಮತ್ತು ಜಂಕ್ ಫುಡ್ಡು ಇವೆಲ್ಲನೂ ತಿನ್ನೋದ್ರಿಂದ ನಮ್ಮ ಶುಗರ್ ಜಾಸ್ತಿ ಆಗುತ್ತೆ. ಅದರ ಬದಲಾಗಿ ನಾವು ಹೈ ಫೈಬರ್ ಫುಡ್ಡನ್ನು ನಾವು ಬಳಸೋದ್ರಿಂದ ಮತ್ತು ತರಕಾರಿಗಳನ್ನು ಬಳಸೋದ್ರಿಂದ ನಮ್ಮ ಶುಗರ್ಲನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಮಿಲ್ಲೆಟ್ ಮಿಕ್ಸ್ ಅಂತ ಹೇಳಿ ಎಲ್ಲ ರೀತಿಯ ಕಾಳುಗಳನ್ನ ನಾವು ಸೇವನೆ ಮಾಡೋದ್ರಿಂದನೂ ಕೂಡ ನಮ್ಮ ಶುಗರನ್ನು ನಾವು ಕಂಟ್ರೋಲ್ ಮಾಡ್ಕೋಬೋದು. ವಾಕಿಂಗ್ ಮಾಡ್ತಕ್ಕಂಥದ್ದು ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ನಾವು ಅರ್ಧ ಗಂಟೆ ವಾಕಿಂಗ್ ಮಾಡೋದ್ರಿಂದ ನಮ್ಮ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇದು ಕೂಡ ಸಹಾಯವನ್ನು ಮಾಡಿಕೊಡುತ್ತೆ. ನಂತರ ಮೂರನೇದಾಗಿ ಸರಿಯಾದ ಪ್ರಮಾಣದಲ್ಲಿ ನಾವು ನೀರನ್ನು ಸೇವನೆ ಮಾಡ್ತಕ್ಕಂಥದ್ದು. ನಾವು ಪ್ರತಿನಿತ್ಯ 3ರಿಂದ 4 ಲೀಟ್ರ್ ನಾವು ನೀರನ್ನು ಸರಿಯಾದ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಟಾಕ್ಸಿಕ್ ಸಬ್ಸ್ಟೆನ್ಸಸ್ಸು ಏನಿರುತ್ತೆ ಅದೆಲ್ಲ ಹೋಗೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದರಿಂದ ನಮ್ಮ ದೇಹ ಬ್ಯಾಲೆನ್ಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದನೂ ಕೂಡ ನಮ್ಮ ಶುಗರ್ ಕಂಟ್ರೋಲ್ ಆಗುತ್ತೆ. ನಂತರ 4ನೇದಾಗಿ ನಿದ್ದೆ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ನಿದ್ದೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಅಂತ ಹೇಳಿ. ಅಂದರೆ ನಾವು ಸರಿಯಾದ ರೀತಿಯಲ್ಲಿ ನಾವು 7ರಿಂದ 8 ಗಂಟೆ ನಾವು ನಿದ್ದೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಅದರಲ್ಲಿ ಈ ಶುಗರ್ ಅನ್ನೋದು ಕಂಟ್ರೋಲ್ ಆಗೋದಕ್ಕೂ ಕೂಡ ನಿದ್ದೆ ಅನ್ನೋದು ಮೇಯ್ನ್ ಅಂತಲೇ ಹೇಳ್ಬೋದು. ನಾವು ಸರಿಯಾದ ರೀತಿಯಲ್ಲಿ ಅಂದರೆ ಪೀಸ್ಫುಲಿ ನಿದ್ದೆ ಮಾಡೋದ್ರಿಂದನೂ ಕೂಡ ನಮ್ಮ ಶುಗರ್ ಕಂಟ್ರೋಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಕೊನೆಯದಾಗಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂದರೆ ತಪ್ಪೇನಾಗಲ್ಲ, ನಮ್ಮ ಸ್ಟ್ರೆಸ್ಸನ್ನು ನಾವು ಕಂಟ್ರೋಲ್ ಮಾಡೋದ್ರಿಂದ ನಮ್ಮ ಶುಗರ್ ಲೆವೆಲ್ ನಿಜವಾಗ್ಲೂ ಕಂಟ್ರೋಲ್ ಆಗುತ್ತೆ. ಈಗಿನ ಒತ್ತಡದ ಜೀವನ ಶೈಲಿಯಲ್ಲಿ ತುಂಬಾ ಎಲ್ಲರಿಗೂ ಕೂಡ ಸ್ಟ್ರೆಸ್ ಇದೆ. ಈ ಒಂದು ಸ್ಟ್ರೆಸ್ಸಿಂದನೇ ಅನೇಕ ರೀತಿಯ ಕಾಯಿಲೆಗಳು ಬರ್ತಾ ಇರೋದು. ಅದರಲ್ಲಿ ಈ ಶುಗರ್ ಅನ್ನೋದು ಕೂಡ ಒಂದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಸ್ಟ್ರೆಸ್ಸನ್ನು ನಾವು ಯಾವ ರೀತಿ ಸ್ವಲ್ಪನಾದರೂ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ ಮೆಡಿಟೇಷನ್ ಮಾಡ್ತಕ್ಕಂಥದ್ದು, ವ್ಯಾಯಾಮವನ್ನು ಮಾಡ್ತಕ್ಕಂಥದ್ದು, ಈ ಎಲ್ಲದನ್ನು ಮಾಡೋದ್ರಿಂದ ನಾವು ಸ್ಟ್ರೆಸ್ಸನ್ನು ಸ್ವಲ್ಪನಾದರೂ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ 5 ಪಾಯಿಂಟ್ಸನ್ನು ನಾವು ಜೀವನದಲ್ಲಿ ಫಾಲೋ ಮಾಡೋದ್ರಿಂದ ನಮ್ಮ ಶುಗರ್ ಲೆವೆಲ್ಲು ಎಷ್ಟೋ ಕಂಟ್ರೋಲ್ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಂತ ಹೇಳಿ ಈ ಒಂದು ಟಿಪ್ಸನ್ನು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ನೀವು ಯಾವುದಾದ್ರೂ ಮೆಡಿಕೇಷನನ್ನು ಫಾಲೋ ಮಾಡ್ತಿದ್ರೆ ಅಂದರೆ ನೀವು ಇಂಜೆಕ್ಷನ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿದ್ರು ಇವನ್ನೇನಾದ್ರು ನೀವು ತಗೊಳ್ತಾ ಇದ್ದರೆ ಸಡನ್ಲಿ ನೀವು ಯಾವುದನ್ನು ಕೂಡ ಸ್ಟಾಪ್ ಮಾಡೋ ಹಾಗಿಲ್ಲ. ಅದ್ರ ಜೊತೆಗೆ ನಾನು ಹೇಳಿರೋ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನೀವು ಶುಗರನ್ನು ಕಂಟ್ರೋಲ್ ಮಾಡ್ಕೋಬೋದು. ಹಾಗಾಗಿ ಮತ್ತು ನಿಮ್ಮ ಒಂದು ವೈದ್ಯರ ಒಂದು ಸಲಹೆಯನ್ನು ನೀವು ಪಡ್ತಕ್ಕಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ. ಈ ಒಂದು ಸಿಂಪಲ್ ಚೇಂಜಸ್ಸನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಶುಗರ್ ಲೆವೆಲನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೋಬಹುದು. ಮತ್ತು ಈ ಒಂದು ಶುಗರಿಂದ ಜಾಸ್ತಿ ಪ್ರಾಬ್ಲಮ್ಸ್ ಆಗೋದನ್ನು ಕೂಡ ನಾವು ಈ ಒಂದು ನಮ್ಮ ಜೀವನ ಶೈಲಿಯಿಂದ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಈ ಒಂದು ಇವತ್ತಿನ ಒಂದು ಹೆಲ್ತ್ ಟಿಪ್ಸ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಷಯದೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.